ಯುವಜನತೆಗೆ ಕೃಷಿಯನ್ನು ಪರಿಚಯಿಸಬೇಕು ಮತ್ತು ಭವಿಷ್ಯದ ಭಾರತವನ್ನು ಕೃಷಿ ಆಧಾರಿತವಾದಂಥ ಅರ್ಥವ್ಯವಸ್ಥೆಯ ಮೇಲೆ ರೂಪಿಸಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆಯಿಂದ ಸಂಜೀವಿನಿ ಗೋದಾಮ ಒಂದು ಅದ್ಭುತವಾದಂಥ ಕೆಲಸವನ್ನು ಮಾಡ್ತಾ ಇದೆ. ಕೃಷಿಯ ಜೊತೆಗೆ ಪ್ರಕೃತಿಯ ಆರಾಧನೆಯಾಗಿರುವಂಥ ನಾಗಮಂಡಲವನ್ನು ಕೂಡ ಸಂಯೋಜಿಸಿ ದೇಶದಲ್ಲಿ ಸಾಹಿತಿಗಳಿಗೆ, ವಿಜ್ಞಾನಿಗಳಿಗೆ, ಕಲೆ, ಸಾಹಿತ್ಯ ಎಲ್ಲ ವಿಭಾಗದಲ್ಲಿ ಕೂಡ ಸಿಗುವಂಥ ಗೌರವ ಕೃಷಿ ವಿಭಾಗದಲ್ಲೂ ಸಿಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಹೇಗೆ ಸಾಹಿತಿಗಳಿಗೆಲ್ಲ ಜ್ಞಾನಪೀಠ ಅನ್ನುವಂಥ ಪ್ರಶಸ್ತಿ ಇದೆ, ಅದೇ ರೀತಿ ಒಂದು ರೈತಪೀಠ ಅನ್ನುವಂಥ ಪ್ರಶಸ್ತಿಯನ್ನು ಕೂಡ ಸಂಜೀವಿನಿ ಗೋದಾಮದ ವತಿಯಿಂದ ಕೊಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ವರ್ಷದಿಂದ ಆ ಯೋಜನೆಯನ್ನು ಆರಂಭಿಸ್ತಾ ಇದ್ದಾರೆ ಮತ್ತು ಅದಕ್ಕೆ ನಾಗಮಂಡಲದ ಮೂಲಕ ಒಂದು ಚಾಲನೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಹಲವಾರು ಕೃಷಿ ಸಂಕೀರ್ಣ, ಸಂಜೆಯ ಹೊತ್ತಿಗೆ ಕೃಷಿ ಸಾಧಕರಿಗೆ ವೇದಿಕೆಯಲ್ಲಿ ಸನ್ಮಾನ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಪಾರಂಪರಿಕವಾದಂಥ ಒಂದು ನಾಗಮಂಡಲದ ಒಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮವನ್ನು ಸಂಜೀವಿನಿ ಗೋದಾಮದಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಇಂದು ಪರಮಪೂಜ್ಯ ಶ್ರೀಗಳ ಹಸ್ತದಿಂದ ಕಚೇರಿಯ ಉದ್ಘಾಟನೆ ನಡೆದಿದೆ. ಅನುಗ್ರಹ ಮಂತ್ರಾಕ್ಷತೆಯನ್ನು ಕೂಡ ಕೊಟ್ಟು ಈ ಕಾರ್ಯಕ್ರಮದ ಯಶಸ್ಸಿಗೆ ಅವರು ಹಾರೈಸಿದ್ದಾರೆ. ವೇದಿಕೆಯ ಮೇಲಿರುವಂಥ ಪರಮಪೂಜ್ಯ ಶ್ರೀಗಳಿಗೆ ರಾಮಕೃಷ್ಣಾಚಾರ್ಯ ದಂಪತಿಗಳು ಫಲಪುಷ್ಪ ನೀಡಿ ಅವರ ಅನುಗ್ರಹವನ್ನು ಪಡೆದುಕೊಳ್ಳಬೇಕಾಗಿ ಈ ಮೂಲಕ ವಿನಂತಿಸುತ್ತಾರೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆಗೆ ಬೆಂಬಲವಾಗಿ ನಿಂತು ಈ ಪೂರ್ತಿ ಕಾರ್ಯಕ್ರಮದ ಯಶಸ್ಸಿಗೆ ನಿಮ್ಮ ಜೊತೆಗೆ ನಾನಿದ್ದೇನೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿರುವಂತಹ ಕ್ಷೇತ್ರದ ಶಾಸಕರು, ಮಾಜಿ ಸಚಿವರು ಆಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀ ವಿ ಸುನೀಲ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಹೂಗುಚ್ಛ ನೀಡುವ ಮೂಲಕ ರಾಮಕೃಷ್ಣಾಚಾರ್ಯ ದಂಪತಿಗಳನ್ನು ಸ್ವಾಗತಿಸಬೇಕು. ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿಗಳಿಗೆ ಪುಷ್ಪವನ್ನು ನೀಡುವ ಮೂಲಕ ಸ್ವಾಗತಿಸಬೇಕಾಗಿ ರಾಮಕೃಷ್ಣಾಚಾರ್ಯ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ನಾಗಮಂಡಲ ಬಂಧುಗಳೇ, ಪರಮಪೂಜ್ಯ ಶ್ರೀಗಳವರು ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿದ್ದಾರೆ. ಬಹುಶಃ ನಮ್ಮ ನಾಗಮಂಡಲದ ಕಾರ್ಯಕ್ರಮಗಳಲ್ಲೂ ಜೊತೆಗಿದ್ದು ನಮಗೆ ಮಾರ್ಗದರ್ಶನ ಮಾಡುತ್ತಾರೆ ಎನ್ನುವಂತಹ ಮಹದಾಶಯ ನಮ್ಮದು. ಅವರು ಈ ಹೊತ್ತು ಕಾರ್ಯಕ್ರಮಕ್ಕೆ ಶುಭಾನುಗ್ರಹವನ್ನು ಮಾಡುತ್ತಾ ಮಾತುಗಳೊಂದಿಗೆ ನಮ್ಮನ್ನು ಹರಸಬೇಕು ಅಂತ ನಾನು ಪ್ರಾರ್ಥಿಸ್ತೇನೆ. ನಾಗದೇವತಾಯ ಪ್ರಸನ್ನ. ಪಾರಂಪರಿಕವಾಗಿರತಕ್ಕಂಥ ಸಂಪ್ರದಾಯದಂತೆ ಆಧ್ಯಾತ್ಮದ ಅತ್ಯಂತ ಶ್ರೇಷ್ಠ ನಾಗಸ್ಥಾನ ಎಂದು ಪ್ರಸಿದ್ಧವಾದಂಥ ಕ್ಷೇತ್ರ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ. ಅಂಥ ಕ್ಷೇತ್ರದಲ್ಲಿ ಮುನಿಯಾರು ಅಂದರೆ ಸಾಧು ಸಂತರು ತಪಸ್ಸು ಮಾಡ್ತಾ ಇದ್ದಂಥ ಒಂದು ಶ್ರೇಷ್ಠ ಸ್ಥಾನ ಮುನಿಯಾರು. ಈ ಅಡವಿಯ ಪರಿಸರದಲ್ಲಿ ಹಿಂದೆ ಅದೆಷ್ಟೋ ಸಾಧುಗಳು ತಪಸ್ಸು ಮಾಡ್ತಾಯಿದ್ದರು. ಅಂಥ ಒಂದು ಸ್ಥಾನವನ್ನು ಸ್ವರ್ಗವನ್ನಾಗಿಸುವ ಕೆಲಸವನ್ನು ಸದ್ದಿಲ್ಲದೆ ಮಾಡ್ತಾ ಇರುವವರು ಶ್ರೀಯುತ ರಾಮಕೃಷ್ಣಾಚಾರ್ಯ ಮತ್ತು ಅವರ ಜೊತೆಗಿರುವಂಥ ಎಲ್ಲ ಸಮರ್ಪಣಾ ಭಾವದ ಕಾರ್ಯಕರ್ತರು. ಇವತ್ತು ಈ ಸ್ಥಾನಕ್ಕೆ ನಾವು 2 ಸರಿ ಬಂದಿದ್ದೇವೆ. ಇದು 3ನೇ ಬಾರಿ ಬರುವಂಥದ್ದು. ಇಲ್ಲಿ ಏಕಪವಿತ್ರ ಶ್ರೀಮನ್ ನಾಗಮಂಡಲ ಪ್ರಕೃತಿಯಿಂದ ಪ್ರಕೃತಿಯ ಕಡೆಗೆ ಅನ್ನುವ ಧ್ಯೇಯವಾಕ್ಯದೊಂದಿಗೆ ಈಗಾಗಲೇ ಕಚೇರಿಯನ್ನು ಬಹಳ ಸಂತೋಷದಿಂದ ಉದ್ಘಾಟಿಸಿದ್ದೇವೆ.
ಮುಂದೆ ನಡೆಯುವಂಥ ನಾಗಮಂಡಲ. ಈ ನಾಗಮಂಡಲ ಅನ್ನೋದು ವಿಶೇಷವಾಗಿ ನಮ್ಮ ಜೀವನದಲ್ಲಿ ಸಂತಾನಗಳು ಅಂದರೆ ಸಾಂಸಾರಿಕವಾಗಿರ್ತಕ್ಕಂಥ ಜೀವರಿಗೆ ಸುಖ, ಶಾಂತಿ, ನೆಮ್ಮದಿ ಇದು ಸಿಗಬೇಕಾದ್ರೆ ಅದು ನಾಗನ ಸೇವೆ ಮಾಡಬೇಕು ಅನ್ನೋದು ನಮ್ಮಲ್ಲಿ ಪ್ರತೀತಿ. ಜನಮೇಜಯ ರಾಜರು ಕೂಡ ವಿಶೇಷವಾದಂಥ ಮಾಡಿದಂಥ ನಾಗನ ಒಂದು ಯಜ್ಞದಿಂದ ಬಹಳ ದೊಡ್ಡ ಹಾನಿಯಾಗ್ತದೆ. ಅದರಿಂದಾಗಿ ತಕ್ಷಕನು ಭಾಳ ಕಷ್ಟಪಡ್ತಾನೆ. ಆನಂತರ ಅವ್ರಿಗೆ ಹೇಗೆ ಮುಕ್ತಿ ಸಿಗ್ತದೆ ಅನ್ನೋದು ಗೊತ್ತಾಗ್ತದೆ. ಹಾಗಾಗಿ ನಾಗಸೇವೆ ಅನ್ನೋದು ಅನಂತ ಕಾಲದಿಂದ ಬಂದಿದೆ. ಅನಂತ ವಾಸುಕಿ, ಶಂಖಪಾಲ, ಕುಶಿಕ ಮತ್ತು ಕಂಬಲ ಮೊದಲಾದ ಸರ್ಪರ ಹೆಸರುಗಳನ್ನು ಹೇಳ್ತಾರೆ. ತಕ್ಷಕ, ಕರ್ಕೋಟಕ, ಮಹಾವುರಗ, ಷಷ್ಠಿಸಹಸ್ರ ಸಂಖ್ಯ ನಾಗದೇವರು ಅಂತ. ನಾಗದೇವರ ಆರಾಧನೆಯಿಂದ ಚರ್ಮ ವ್ಯಾಧಿ ದೂರ ಹೋಗ್ತದೆ, ಮಾನಸಿಕ ನೆಮ್ಮದಿ ಸಿಗ್ತದೆ, ಶಾರೀರಿಕವಾಗಿರ್ತಕ್ಕಂಥ ರೋಗಗಳು ಮಾಯವಾಗ್ತದೆ, ಸಂಬಂಧಗಳನ್ನು ಗಟ್ಟಿ ಮಾಡುವುದಕ್ಕೆ, ಸಾಂಸಾರಿಕವಾಗಿರ್ತಕ್ಕಂಥ ಏನು ಮನಸ್ತಾಪಗಳಿವೆ ಅದು ಕೂಡ ದೂರ ಹೋಗ್ತದೆ, ಕೌಟುಂಬಿಕ ಕಲಹಗಳು ದೂರ ಹೋಗ್ತದೆ ಅಂತ ಶಾಸಕರಿಗೆ ಆಗ್ಬೋದು, ಸ್ವಾಮಿಗಳ ಮುನಿಗಳು ಅಂಥ ಕೆಲಸವನ್ನು ಈ ಭೂಮಿಗೆ ಇವತ್ತು ಮಾಡಿಕೊಟ್ಟಂಥ ರಾಮಕೃಷ್ಣರು, ಅದೇ ರೀತಿಯಾಗಿ ಸವಿತಾರವರು, ಅದೇ ರೀತಿಯಾಗಿ ಅವರೆಲ್ಲ ಸಮರ್ಪಣಾ ತಂಡ ಅವರಿಗೆಲ್ಲ ಅಭಿನಂದನೆಗಳನ್ನು ಮಾಡುತ್ತಾ ಈ ಕಾರ್ಯಕ್ರಮದ ರಹಸ್ಯ ಏನಿದೆ ಅನ್ನೋದನ್ನು ನಾವೆಲ್ಲ ಕಂಡುಕೊಂಡು ಸತ್ಯ ದರ್ಶನವನ್ನು ಮಾಡುವುದಕ್ಕೆ ತೊಡಗಿಕೊಳ್ಳೋಣ. ಇದನ್ನು ಯಶಸ್ವಿಗೊಳಿಸೋಣ. ಇದು ಮುನಿಯಾರು, ಹೆಬ್ರಿ ಮತ್ತು ಪರಿಸರದವರಿಗೆಲ್ಲ ಇಡೀ ಜಿಲ್ಲೆಗೆ ಒಂದು ಮಾದರಿ ನಾಗಮಂಡಲ ಸೇವೆ ಅನ್ನುವ ಹಾಗೆ ನಡೀತಾ ಇದೆ. ಇದರಲ್ಲಿ ಆಧುನಿಕತೆ, ವಿಜ್ಞಾನ, ಕೃಷಿ, ಪ್ರಕೃತಿ ಮತ್ತು ಆಧ್ಯಾತ್ಮ ಎಲ್ಲವನ್ನ ಇದರಲ್ಲಿ ರಹಸ್ಯದ ಕವಟೋದ್ಘಾಟನೆ ಮಾಡುವುದಕ್ಕೆ ರಾಮಕೃಷ್ಣರು ಕಟಿಬದ್ಧರಾಗಿದ್ದಾರೆ. ಮೂಡುಬಿದ್ರೆಯಲ್ಲಿ ಎಸ್ಕೇಪ್ ಎನ್ನುವ ಸಂಸ್ಥೆಯನ್ನು ಬೆಳೆಸಿ ಇವತ್ತು ಆಧ್ಯಾತ್ಮದ ಕಡೆಗೆ ಅವರು ಮುಖ ಮಾಡಿದ್ದಾರೆ. ನಮಗೆ ಸಂತೋಷ. ಹಾಗಾಗಿ ಅದರ ರಹಸ್ಯದ ಆನಂದ ಅವರು ಪಡಿತಾ ಇದ್ದಾರೆ. ಪ್ರಕೃತಿಯೊಟ್ಟಿಗೆ ಇದ್ದಾರೆ. ಇಲ್ಲಿಯ ಪಕ್ಷಿಗಳ ಕಲರವ, ಇಂಚರ ಇದನ್ನೆಲ್ಲ ಕೇಳಿದಾಗ ಮನಸ್ಸು ಹಗುರವಾಗ್ತದೆ. ಯಾವಾಗ ಮನಸ್ಸು ಹಗುರಾಗ್ತದೆ ಆಗ ನೆಮ್ಮದಿ ಸಿಗ್ತದೆ, ಒಳ್ಳೆಯ ಸಂದೇಶ ಬರುವುದು ಸಾಧ್ಯ. ಮಾನವನಲ್ಲಿ ವಿರಾಟ್ ಸ್ವರೂಪದ ಕೆಲಸವನ್ನು ಮಾಡುವುದು ಸಾಧ್ಯ. ಯಾವಾಗ ಮನಸ್ಸು ಜರ್ಜರಿತಗೊಳ್ತದೆ ಅಲ್ಲಿ ಬೀಜ ಬಿತ್ತಿದ್ದೆಲ್ಲ ಹಾಳಾಗ್ತದೆ. ಯಾವುದು ಕೂಡ ಮೊಳಕೆ ಹೊಡೆದು ಬೆಳೆಯುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾಗ ಅನ್ನೋದು ಒಂದು ಮೊಳಕೆ, ನಾಗ ಅನ್ನೋದು ಒಂದು ಅಂಕುರ, ಇಡೀ ಆಧ್ಯಾತ್ಮದ ಪ್ರಾರಂಭ ಆದಿಶೇಷನಿಂದ. ಹಾಗಾಗಿ ಅನಂತನ ಶಯನ ಮಾಡಿದಂಥ ವಿಷ್ಣು ಕೂಡ ನೆಮ್ಮದಿಯಾಗುವುದು ನಾಗನ ಹಾಸಿಗೆಯಲ್ಲಿ ಮಲಗಿದಾಗ. ಅದೇ ರೀತಿಯಾಗಿ ನಮ್ಮ ಬದುಕು ಅನ್ನುವ ಈ ದಕ್ಷಿಣ ಕನ್ನಡ ಜಿಲ್ಲೆಯೇ ಒಂದು ನಾಗನ ಸ್ಥಾನ. ಇದಕ್ಕೆ ನೆಮ್ಮದಿಯಾಗಬೇಕಾದ್ರೆ ನಾಗಸ್ಥಾನಗಳ ಜಾಗೃತ ಸ್ಥಿತಿಗೆ ಬರಬೇಕು. ಆ ಮೂಲಕ ನಮ್ಮ ಆಧ್ಯಾತ್ಮ ಬದುಕು ಸಾಮಾಜಿಕವಾಗಿ, ಪಾರಿವಾರಿಕವಾಗಿ, ಪ್ರಾಕೃತಿಕವಾಗಿ ಸುಂದರತೆಯನ್ನು ಕಾಣುವುದು ಸಾಧ್ಯವಿದೆ. ಭೂಮಿಯಲ್ಲೇ ಸ್ವರ್ಗ ಕಾಣೋಣ ಅನ್ನುವ ಭಾವನೆಯೊಂದಿಗೆ ಈ ನಾಗಮಂಡಲಕ್ಕೆ ಶುಭ ಹಾರೈಕೆಗಳು, ಶುಭಾಶೀರ್ವಾದಗಳು. ನಮ್ಮ ಶಾಸಕರು, ವಿಧಾನಸಭೆಯಲ್ಲಿರುವ ಮಂತ್ರಿ ಮಾನ್ಯರನ್ನು ಮತ್ತು ಎಲ್ಲ ರೀತಿಯ ನಾಯಕರನ್ನು, ಜನನಾಯಕರನ್ನು ಕರೆದುದರಲ್ಲಿ ಆ ಮೂಲಕ ನಮ್ಮ ಸಮೃದ್ಧಿ ಈ ನಾಡಿಗೆ ಆಗಲಿ ಅನ್ನೋ ಭಾವನೆಯೊಂದಿಗೆ ಇಲ್ಲಿರುವಂಥ ಎಲ್ಲ ಅತಿಥಿ ಅಭ್ಯಾಗತರಿಗೆ ಆಶೀರ್ವಾದಗಳನ್ನು ಹೇಳ್ತಾ, ಕ್ಷೇತ್ರದಲ್ಲಿ ಒಂದು ಆರಾಧನೆ ಇದೆ, ಹಾಗಾಗಿ ನಾವು ಹೋಗಬೇಕಾಗಿದೆ ಅನ್ನೋದನ್ನು ತಿಳಿಸಿ ಎಲ್ಲರಿಗೂ ನಾಗದೇವರ ಪ್ರಸನ್ನತೆಯಾಗಲಿ, ಗ್ರಾಮದೇವರ ಪ್ರಸನ್ನತೆಯಾಗಲಿ, ಬ್ರಾಹ್ಮಣರಾದಿಯಾಗಿ ಎಲ್ಲ ವರ್ಗದ ಸಮುದಾಯದವರು ಸಂತೋಷಗೊಳ್ಳಲಿ, ನೆಮ್ಮದಿಗೊಳ್ಳಲಿ, ಆನಂದಗೊಳ್ಳಲಿ. ಸತ್ಯಂ ಶಿವಂ ಸುಂದರದ ವಿರಾಟ್ ಸ್ವರೂಪ ನಮ್ಮ ಮುನಿಯಾರಿನಲ್ಲಿ ಕಾಣುವಂತಾಗಲಿ ಅಂತ ಹೇಳ್ತಾ ನಮ್ಮೆರಡು ಮಾತುಗಳಿಗೆ ಶಾಂತಿ ಕೊಡ್ತೀವಿ. ಓಂ ಶಾಂತಿ ಶಾಂತಿ ಶಾಂತಿ. ವಸತಿರುವಂತಹ ರಾಮಕೃಷ್ಣಾಚಾರ್ಯ ದಂಪತಿಗಳೇ, ದೇವಿಪ್ರಸಾದ್ ಶೆಟ್ರೆ, ಉಭಯ ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಅಧ್ಯಕ್ಷೆ ಸುಕೇಶ್ ಹೆಗ್ಡೆ ಮತ್ತು ಸಂತೋಷ್ ಅವರೇ, ಈ ಪೂರ್ವ ತಯಾರಿಯ ಸಭೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ಗಣ್ಯರೇ, ರಾಮಕೃಷ್ಣಾಚಾರ್ಯರು ಮುನಿಯಾರಿನಲ್ಲಿ ಒಂದು ಗೋದಾಮವನ್ನು ಆರಂಭ ಮಾಡಿದ ನಂತರ ಇಲ್ಲಿಯ ಪರಿಸರವೇ ಬದಲಾಗಿರುವುದನ್ನು ಸ್ಥಳೀಯರು ಆಗಾಗ ಮಾತಾಡೋದನ್ನು ನಾನು ನೋಡಿದ್ದೇನೆ. 5-6 ವರ್ಷಗಳ ಹಿಂದೆ ಇದ್ದಂಥ ಈ ಪರಿಸರಕ್ಕೂ ರಾಮಕೃಷ್ಣಾಚಾರ್ಯರು ಈ ಪರಿಸರವನ್ನು ಖರೀದಿ ಮಾಡಿ ಇಲ್ಲಿ
ಕೃಷಿಯನ್ನು ಮತ್ತು ಅದಕ್ಕೆ ಪೂರಕವಾದಂಥ ಚಟುವಟಿಕೆಗಳನ್ನು ಮಾಡಿದ ನಂತರ ಇಲ್ಲಿ ನಿರ್ಮಾಣ ಆಗಿರುವಂಥ ವಾತಾವರಣವನ್ನು ನಾವೆಲ್ಲರೂ ಕೂಡ ನೋಡಿರುವಂಥವರು. ಇವತ್ತು ಅದಕ್ಕೆ ಪೂರಕವಾಗಿ ನಾಗಮಂಡಲವನ್ನು ಮಾಡಬೇಕು ಫೆಬ್ರವರಿ 19, 20, 21 ಅಂತ ಅವರು ನಿಶ್ಚಯ ಮಾಡಿ ಇವತ್ತು ಹೊರಟಿದ್ದಾರೆ. ನಾನು 2 ವಿಷಯಗಳನ್ನು ಇಲ್ಲಿ ಗಮನಿಸ್ತಾ ಇರುವಂಥದ್ದು. ತುಂಬ ಜನ ಕೃಷಿಯನ್ನು ಮಾಡಿ ಕೃಷಿ ನನಗೆ ಪೂರೈಸುವುದಿಲ್ಲ ಅಂತ ಹೇಳಿ ಉದ್ಯಮವನ್ನು ಮಾಡೋದನ್ನು ನಾವು ಗಮನಿಸಿದ್ದೇವೆ. ಕೃಷಿನಲ್ಲಿ ನಮಗೆ ಲಾಭ ಆಗ್ತಾ ಇಲ್ಲ, ಕೃಷಿನಲ್ಲಿ ಬದುಕು ಸಾಗಿಸ್ಲಿಕ್ಕೆ ಸಾಗ್ತಾ ಇಲ್ಲ ಅಂಥೇಳಿ ಬೇರೆ ಕಮರ್ಷಿಯಲ್ ಉದ್ಯಮಗಳಿಗೆ ಹೋದಂಥವ್ರು ನಾವು ನೋಡಿದ್ದೇವೆ. ಆದರೆ ರಾಮಕೃಷ್ಣಾಚಾರ್ಯರು ಉಲ್ಟಾ, ಉದ್ಯಮವನ್ನು ಮಾಡಿ ಅಲ್ಲಿ ನನಗೆ ಹೆಚ್ಚು ತೃಪ್ತಿ ಸಿಗ್ತಾ ಇಲ್ಲ ಅಂತ ಹೇಳಿ ವಾಪಸ್ ಕೃಷಿಗೆ ಬಂದಿದ್ದಾರೆ. ಕೃಷಿನಲ್ಲಿ ಕೇವಲ ಯಾವುದೋ ಸಸಿಗಳನ್ನು 5-6 ಎಕರೆ 10-6 ಎಕರೆ ಮಾಡಿದ್ದಲ್ಲ, ಅದರಲ್ಲೂ ಸಾವಯವದ ಕೃಷಿಯನ್ನು ಮತ್ತು ಗೋವುಗಳನ್ನು ಸಾಗಾಣಿಕೆ ಮಾಡೋದ್ರ ಮುಖಾಂತರ ಅದಕ್ಕೆ ಪೂರಕ ಆಗಿರುವಂಥ ಈ ಗೋದಾಮದ ಮುಖಾಂತರ ಇವತ್ತು ಮಾಡ್ತಾ ಇದ್ದಾರೆ. ಹತ್ತಿರದಿಂದ ನೋಡುವಂಥವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ಮೀನುಗಾರಿಕೆಯ ಚಟುವಟಿಕೆಗಳು, ಹೈನುಗಾರಿಕೆಯ ಚಟುವಟಿಕೆಗಳು, ಕೃಷಿ ಚಟುವಟಿಕೆಗಳು, ಹಕ್ಕಿಗಳು ಮತ್ತು ಅದಕ್ಕೆ ಪೂರಕವಾಗಿ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ರೀತಿಯಾದ ತರಬೇತಿಗಳು ಇವೆಲ್ಲವನ್ನು ಕೂಡ ಒಳಗೊಂಡಂಥ ಒಂದು ರೀತಿಯಾದಂಥ ಕೃಷಿ ತರಬೇತಿಯ ಕೇಂದ್ರದ ರೂಪದಲ್ಲಿ ಈ ಸಂಸ್ಥೆಯನ್ನು ಇವತ್ತವರು ಬೆಳೆಸ್ತಾ ಬಂದಿದ್ದಾರೆ. ಎರಡನೇದು, ನಾಗಮಂಡಲ ಎಲ್ಲ ಕಡೆಗಳಲ್ಲೂ ಕೂಡ ನಡೀತದೆ. ಭಕ್ತಿ ಪ್ರಧಾನವಾಗಿ ನಾಗಮಂಡಲವನ್ನು ಮಾಡುವಂಥ ಪರಂಪರೆಯನ್ನು ತುಳುನಾಡು, ಕರಾವಳಿ ಭಾಳ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದೆ. ಇವರು ನಾಗಮಂಡಲದಲ್ಲಿ ವಿಶೇಷತೆ ಏನಂತ ಕೇಳಿದರೆ, ಈ ನಾಗಮಂಡಲದ ಮುಖಾಂತರ ರೈತರನ್ನು ಪ್ರೋತ್ಸಾಹಿಸಬೇಕು ಅನ್ನುವ ಕಾರಣಕ್ಕೆ ಜ್ಞಾನಪೀಠದ ರೂಪದಲ್ಲಿ ಒಂದು ರೈತಪೀಠ ಪ್ರಶಸ್ತಿಯನ್ನು ಮತ್ತು ಅದೇ ರೀತಿ ಕೃಷಿ ಸಂವಾದವನ್ನು 3-4 ಗೋಷ್ಠಿಗಳ ಮುಖಾಂತರ ನಡೆಸಿ ಕೃಷಿಗೆ ಪ್ರೇರಣೆಯನ್ನು ಕೊಡುವಂಥ ನಾಗಮಂಡಲದ ಕಾರ್ಯಕ್ರಮವನ್ನು ನಿಮಿತ್ತವಾಗಿಟ್ಟುಕೊಂಡು ಅವರು ಮಾಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚು ನಾವು ಮೆಚ್ಚಬೇಕಾಗಿರುವಂಥದ್ದು ಮತ್ತು ಇದನ್ನು ಹೆಚ್ಚು ಪ್ರಚುರಗೊಳಿಸಬೇಕಾಗಿರುವಂಥದ್ದು ಪ್ರಸಾದದ ರೂಪದಲ್ಲಿ ಬೀಜದುಂಡೆಗಳನ್ನು ಅವರು ವಿತರಣೆ ಮಾಡ್ತಾ ಇರುವಂಥದ್ದು. ಎಲ್ಲಿ ನಾಗಮಂಡಲ ನಡೆಯುತ್ತೋ ಅಲ್ಲಿ ಪ್ರಸಾದ ಬೇಕೇ ಬೇಕು, ಎರಡನೇ ಮಾತಿಲ್ಲ. ಆದರೆ ಆ ಪ್ರಸಾದದಲ್ಲೂ ಕೂಡ ಒಂದು ಕೃಷಿ ಸಂದೇಶ ಇದೆ. ಅದರ ಮುಖಾಂತರವೂ ಕೂಡ ಬೀಜದುಂಡೆಗಳನ್ನು ವಿತರಣೆ ಮಾಡಿ 5-6 ಸಾವಿರ ಗಿಡಗಳನ್ನು ಪರೋಕ್ಷವಾಗಿ ಬೆಳೆಸಬೇಕು ಅನ್ನುವಂಥ ಸಂದೇಶವನ್ನು ಪ್ರಸಾದದ ರೂಪದಲ್ಲಿ ಅವರು ಇಟ್ಕೊಂಡಿರುವಂಥದ್ದು ನಾಗಮಂಡಲದ ಘನತೆಯನ್ನು, ಭಕ್ತಿಯನ್ನು ಹೆಚ್ಚಿಸಿದೆ ಅಂತ ನಾನು ಅಂದ್ಕೊಳ್ತೇನೆ. ಈ 3 ದಿನದ ಕಾರ್ಯಕ್ರಮವನ್ನು ಸ್ಥಳೀಯರು ನಾವೆಲ್ಲರೂ ಕೂಡ, ಅವರ ಹಿತೈಷಿಗಳು, ಅವರ ವರ್ಗ, ನಾವೆಲ್ಲರೂ ಕೂಡ ಒಟ್ಟಾಗಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟುಗೊಳಿಸುವಂಥ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡೋಣ. ದೇವಿಪ್ರಸಾದ್ ಶೆಟ್ಟರು, ಶ್ರೀಕಾಂತ್ ಶೆಟ್ಟರು, ಉಳಿದಂಥವರೆಲ್ಲರೂ ಕೂಡ ಸ್ವಾಗತ ಸಮಿತಿಯಲ್ಲಿ ಯಾವ ರೀತಿ ಆಗಬೇಕು 3 ದಿನದ ಕಾರ್ಯಕ್ರಮ ಅಂತ ಮುಂದಿನ ದಿನಗಳಲ್ಲಿ ಹೇಳೋರಿದ್ದಾರೆ. ನಾವೆಲ್ಲರೂ ಕೂಡ ಸ್ವಯಂ ಸೇವಕರಾಗಿಯೂ ಕೂಡ ಈ ಕಾರ್ಯದಲ್ಲಿ ಭಾಗವಹಿಸೋಣ, ಭಕ್ತರಾಗಿಯೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ, ಕೃಷಿ ಬಗ್ಗೆ ಆಸಕ್ತಿಯನ್ನು ಬೆಳೆಸೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಗೋದಾಮದಲ್ಲಿ ನಡೀತಾ ಇರುವಂಥ ರಾಮಕೃಷ್ಣಾಚಾರ್ಯರ ಈ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಒಟ್ಟು ಸೇರಿ ಯಶಸ್ವಿಯನ್ನು ಮಾಡೋಣ ಅಂಥೇಳಿ, ಇನ್ನೊಂದು ಮರೆತಿದ್ದು, ಇಡೀ ನಾಗಮಂಡಲ ದೊಂದಿಯಲ್ಲಿ ನಡೆಯುತ್ತೆ ಅಂತ, ಅದೊಂದು ಭಾಳ ವಿಶೇಷ. ಬಹುಶಃ ಎಲ್ಲೂ ಅದು ನೋಡಿಲ್ಲ. ಉಡುಪಿನಲ್ಲಿ ಯಾವುದೋ ಒಂದು ಕೋಲವನ್ನು ನೋಡಿದ್ದೆ ನಾನು ಅಷ್ಟೇ. ದೊಂದಿಯನ್ನು ಮಾಡಿದ್ರು, ದೊಂದಿಯ ಬೆಳಕಿನಲ್ಲಿ ನಾಗಮಂಡಲ ನಡೀತಾ ಇರುವಂಥದ್ದು ಕೂಡ ಒಂದು ಅಪರೂಪ. ಅಂದರೆ ಒಂದು ಕಾರ್ಯಕ್ರಮದ ಮುಖಾಂತರ 10 ಸಂದೇಶಗಳನ್ನು ರಾಘವೇಂದ್ರಾಚಾರ್ಯ ಇವತ್ತು ಕೊಡ್ತಾ ಇದ್ದಾರೆ, ರಾಮಕೃಷ್ಣಾಚಾರ್ಯ ಕೊಡ್ತಾ ಇದ್ದಾರೆ. ಆ ಕಾರ್ಯ ಯಶಸ್ವಿ ಆಗಲಿ ಅಂತೇಳಿ ನಾನು ಶುಭವನ್ನು ಕೊಡ್ತೇನೆ. ಇವತ್ತು ಈ ಒಂದು ಸಣ್ಣ ಸಭೆಯಲ್ಲಿ ಸ್ವಾಮಿಗಳು ಮತ್ತು ಶಾಸಕರು ಹಾಗೆ ಎಲ್ಲರೂ ನಮ್ಮ ಆತ್ಮೀಯರು ಇಲ್ಲಿ ಉಪಸ್ಥಿತಿ ಇದ್ದೀರಿ. ನಿಮಗೆಲ್ಲರೂ ನನ್ನ ಅಭಿನಂದಿಸ್ತಾ, ಇವತ್ತು ಒಂದು ನಾಗಮಂಡಲದ ಒಂದು ಪೂರ್ವಭಾವಿಯಾಗಿ ಒಂದು ಪ್ರಚಾರದ ಸಾಮಗ್ರಿಗಳನ್ನು ಬಿಡುಗಡೆ ಮಾಡ್ತಾ ಮತ್ತು ಕಚೇರಿಯನ್ನು ಉದ್ಘಾಟಿಸಿ ಈ ಒಂದು ಸಭೆಗೆ ತಾವೆಲ್ಲ ಬಂದಿದ್ರಿ. ಇಲ್ಲಿ ನಾನು ಒಂದು ಕೈಗಾರಿಕಾ ಹಿನ್ನೆಲೆ ಇದ್ದವನು. ನಾನು ಬೇರೆ ಬೇರೆ ದೇಶದ ಕೃಷಿಗೆ ಸಂಬಂಧಪಟ್ಟಂಥ ಇದಕ್ಕೆ ನಾನು ಹೋದಾಗ ನಮ್ಮಲ್ಲಿ ಕೆಲವು ಬದಲಾವಣೆ ತರಬೇಕಂತ ಕಳೆದ 5 ವರ್ಷದಿಂದ ನಾನು ಇಲ್ಲಿ ಒಂದು ಇದು ಸಂಜೀವಿನಿ ಫಾರ್ಮ್ ಅಂತ ಗೋಗಳು ಸಾಕೊಂಡು ಇದು ಮಾಡ್ತಾ ಬರುವಾಗ ಒಂದು ರೈತಪೀಠ ಪ್ರಶಸ್ತಿ ಕೊಡುವಂಥ ಒಂದು ಚಿಂತನೆಯನ್ನು ನಾನು ಬೆಳೆಸ್ಕೊಂಡು ಬಂದೆ. ಆಗ ಇದೆಲ್ಲ ಮುಗಿಯುವಾಗ ಅದನ್ನು ಸ್ಟಾರ್ಟ್ ಮಾಡುವಂಥ ಹೀಗೆ ಯೋಚಿಸುವಾಗ ನಮ್ಮ ಆತ್ಮೀಯರಾದ ದೇವಪ್ರಸಾದ್ ಶೆಟ್ಟಿಯವರು ಹಾಗೆ ನಮ್ಮ ಶ್ರೀಕಾಂತ್ ನಮ್ಮ ಶರ್ಮರೆಲ್ಲ ಚಿಂತಿಸುವಾಗ ಅದೊಂದು ಚಂದಲ್ಲಿ ಮಾಡುವಂಥ ಹಾಗೆ ನಮಗೆ ಇವರು ಸಿಕ್ಕಿದ್ರು, ನಮ್ಮ ತಂತ್ರಿಗಳು
ಕುಮಾರ ತಂತ್ರಿಗಳು ಕೂಡ ನಮಗೆ ಸಿಕ್ಕಿದರು. ಅವರು ಅದರ ಬಗ್ಗೆ ತುಂಬ ಪರಿಣಿತಿದ್ದವರು. ಈಗ ಇತ್ತೀಚೆಗೆ ಒಂದು ಕಾಪು ಮಾರಿಗುಡಿಯನ್ನು ತುಂಬ ವಿಶೇಷವಾಗಿ ಅದರ ಒಂದು ಬ್ರಹ್ಮಕಲಶವನ್ನು ನಡೆಸಿದಂಥ ಅವ್ರ ತಂತ್ರಿ ಅವರು. ಹಾಗೆ ಇದೊಂದು ಮಾಡಿ ನಾವು ಹೊರಟಿದ್ದೀವಿ. ಇದು ಮಾಡುವಾಗ ನನಗೆ ಏನನ್ನಿಸಿದೆ ಅಂದರೆ, ಇದನ್ನು ಇಡೀ ಒಂದು ನುನಿಯಾಲಿನ ಇಡೀ ಒಂದು ಗ್ರಾಮ ಅಥವಾ ಈ ಪರಿಸರವೇ ಒಂದು ಮನೆ ಹಾಗೆ ಅದರ ಜವಾಬ್ದಾರಿ ವಹಿಸಿಕೊಂಡು ಇದನ್ನು ಮಾಡಬೇಕಂತ ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ಎಲ್ಲರೂ ಕರೆದಿದ್ದೀವಿ. ಒಂದು ಇದರ ಉದ್ದೇಶ ಅಂದರೆ, ಇವತ್ತು ನೋಡಿ ಟೆಂಪ್ರೇಚರ್ ಜಾಸ್ತಿ ಆಗ್ತಾಯಿದೆ, ಬಿಸಿಲು ಜಾಸ್ತಿ ಆಗ್ತಾಯಿದೆ, ಮಳೆ ನೀರು ಆವಿಯಾಗಿ ಮೋಡ ಜಾಸ್ತಿ ಆಗ್ತಾಯಿದೆ, ಮಳೆ ಜಾಸ್ತಿ ಬೀಳ್ತಾ ಇದೆ. ಇದಕ್ಕೆ ನಮ್ಮ ಸೈಂಟಿಸ್ಟ್ಗಳು ಯಾವುದೋ ಒಂದು ಸೈಕ್ಲೋನ್ ಹೆಸರು ಕೊಟ್ಟು ಸೈಕ್ಲೋನ್ ಹೇಳ್ತಿದ್ದಾರೆ. ಇದು ನವಂಬರ್, ಡಿಸೆಂಬರ್, ಜನವರಿಯಲ್ಲಿ ಮಳೆ ಬಂದರೆ ನಮ್ಮೆಲ್ಲ ಫಲ ಬರುವಂಥ ಹೂಗಳು ಹಾಳಾದರೆ ಇಡೀ ನಮ್ಮ ವರ್ಷಕ್ಕೆ ಬರುವಂಥೆಲ್ಲವೂ ಹಾಳಾಗ್ತದೆ. ಅಡಿಕೆ ಇರ್ಬೋದು, ಇದಿರ್ಬೋದು. ಇದಕ್ಕೆ ಏನಂತ ಹೇಳಿದರೆ ಕಾರಣ ಏನಂದರೆ, ನಾವೆಲ್ಲ ಅದು ಹಣದ ಹಿಂದೆ ಹೋಗಿದ್ದು. ಸೈಟು, ಫ್ಲ್ಯಾಟು, ಗೋಲ್ಡು, ಶಾರು, ಬಿಸ್ನೆಸ್ ಅಂದರೆ ಹಣ ಮಾಡಲಿಕ್ಕೆ ನಾವು ಹೋಗಿದ್ದರಿಂದ ನಮ್ಮ ಎಲ್ಲ ನೇಚರನ್ನು ನಾವು ನಾಶ ಮಾಡಿದ್ದೀವಿ. ಈ ನೇಚರನ್ನು ನಾಶ ಮಾಡಿ ದೊಡ್ಡ ಶಾಪಾಗಿ ಬರ್ತದೆ ಮುಂದೆ. ಆ ದೃಷ್ಟಿಕೋನ ಇಟ್ಕೊಂಡು ನಾವಿಲ್ಲಿ 5 ಮಂತ್ರವನ್ನು ಇಟ್ಕೊಂಡಿದ್ದೀವಿ. ಅಂದರೆ ಒಂದು, ಪ್ರಕೃತಿಯೇ ದೇವರು. ಈ ಮಕ್ಕಳಿಗೆ ಪ್ರಕೃತಿ ಬಗ್ಗೆ ಇಂಪಾರ್ಟೆನ್ಸ್ ಕೊಟ್ಟು ಪ್ರಕೃತಿ ಬೆಳೆಸುವಂಥ ಒಂದು ಇದನ್ನು ಇದು ಮಾಡಬೇಕು. ಸೆಕೆಂಡು ಏನಂತ ಹೇಳಿದರೆ, ಇದು ಗೋ ಆಧಾರಿತ ಕೃಷಿ ಮಾಡಬೇಕು. ಗೋ ಆಧಾರಿತಲ್ಲಿ ಕೂಡ ನಮ್ಮ ದೇಶಿ ಗೋಗಳ ಒಂದು ಇದನ್ನೇ ನಾವು ಇದು ಮಾಡಬೇಕು. ಆಮೇಲೆ ಏನ್ಷಿಯಂಟ್ ಕಲ್ಚರ್. ಇವತ್ತು 80 ವರ್ಷದ ಮುದುಕ 18 ವರ್ಷ ಹುಡುಗನ ಕರ್ಕೊಂಡು ಹಾರ್ಟ್ ಪೇಷೆಂಟ್ ಅಂತ. ಯಾಕೆಂದರೆ ಜೀವನ ಶೈಲಿ ಅಷ್ಟು ಇದು ಹಾಳಾಗಿ ಹೋಗಿದೆ. ಏನ್ಷಿಯಂಟ್ ಲೈಫನ್ನು ಬಿಲ್ಡ್ ಮಾಡಬೇಕು. ಇದೆಲ್ಲ ಒಂದು ದೃಷ್ಟಿಕೋನ ಇಟ್ಕೊಂಡು, ಯಾಕೆಂದರೆ ಇವತ್ತು ನಮ್ಮ ಸ್ವಾಮಿಗಳು ಮಾತಾಡಿದರು ಮತ್ತು ನಮ್ಮ ಶ್ರೀಕಾಂತರು ಅದು ತುಂಬ ಚೆಂದ ಹೇಳ್ತಾರೆ. ನಾನು ಇದೆಲ್ಲವನ್ನು ಡೆವಲಪ್ ಮಾಡ್ಬೋದು, ಅದನ್ನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದರಲ್ಲಿ ಮೂಲ ಉದ್ದೇಶ ಅಂದರೆ ಮಕ್ಕಳಲ್ಲಿ ಇದನ್ನು ಬೆಳೆಸಬೇಕು. ಕೃಷಿ ಕೂಡ ಒಂದು ಕಾರ್ಪೊರೇಟ್ ಸ್ಟ್ಯಾಂಡರ್ಡ್. ಈಗ ಸಾಫ್ಟ್ವೇರು, ಎಜುಕೇಷನ್ ಇನ್ಸ್ಟಿಟ್ಯೂಷನ್, ಹಾಸ್ಪಿಟಲ್, ಹಾಗೆ ಕೃಷಿಯನ್ನು ತರಲಿಕ್ಕೆ ಆಗ್ತದೆ ದೃಷ್ಟಿಕೋನ ಇಟ್ಕೊಂಡು ಇಲ್ಲಿ ನಾವು ಮೀನು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಜೇನು, ಗೋವು, ಕುದುರೆ, ಎಲ್ಲ ಥರದ ಕೃಷಿ 10 ಥರದ ಕೃಷಿಗಳನ್ನು ಮಾಡ್ತಾಯಿದ್ದೀವಿ. ಇದೆಲ್ಲ ಈಗ ನೆಕ್ಸ್ಟು ನಾಗಮಂಡಲ ಆದಮೇಲೆ ಅದ್ರ ಬಗ್ಗೆ ಸ್ವಲ್ಪ ಜನರಿಗೆ ಮಾಹಿತಿ ಕೊಡಲಿಕ್ಕೆ ನಾವು ಯೋಚಿಸ್ತಾ ಇದ್ದೀವಿ. ಇವತ್ತು ನಾನು ಇದ್ರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಇದ್ರ ಬಗ್ಗೆ ಅದೊಂದು ಹೊಸ ಒಂದು ಕಾನ್ಸೆಪ್ಟಲ್ಲಿ ನಾವು ಮಾಡುವಂಥ ಒಂದು ಚಿಂತನೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ತಾವೆಲ್ಲ ಇದ್ರಲ್ಲಿ ಭಾಗವಹಿಸಬೇಕು ಮತ್ತು ಶಾಸಕರು ಮತ್ತು ಎಲ್ಲರೂ ನಮ್ಮ ಇವರೆಲ್ಲ ಮುಂದೆ ನಿಂತು ಇದನ್ನು ನಿಭಾಯಿಸಿ ಹೋಗಬೇಕು. ನಾವು ಅದರ ಉಸ್ತುವಾರಿ ವಹಿಸ್ಬೋದು, ಆದರೆ ಎಲ್ಲ ಸೇರಿದಾಗ ಮಾತ್ರ ಅದಕ್ಕೊಂದು ಶಕ್ತಿ ಬರೋದು ಮತ್ತು ಅದಕ್ಕೊಂದು ಒಳ್ಳೆಯ ಘನತೆ ಬರೋದು ಅಂತ ಹೇಳ್ತಾ ಇವತ್ತು ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ ಅದ್ರ ಬಗ್ಗೆ. ನಾಗಮಂಡಲ ಸಮಿತಿಯ ಅಧ್ಯಕ್ಷರು ಮಾತಾಡಿ ಧನ್ಯವಾದ ಸಮರ್ಪಣೆ ಮಾಡ್ತಾರೆ. ಆ ಬಳಿಕ ನಾವು ವೇದಿಕೆಯಲ್ಲಿರುವ ಗಣ್ಯರನ್ನು ಕಳಿಸ್ತೇವೆ. ನಾವು ನೀವೆಲ್ಲ ಸೇರಿ ಒಂದು 15 ನಿಮಿಷಗಳ ಕಾಲ ಒಂದು ಸಮಾಲೋಚನೆ ಇದೆ, ಹಾಗಾಗಿ ನಿಮ್ಮ ಜೊತೆಗಿರಬೇಕು ಅಂತ ಕೇಳಿಕೊಡ್ತಾ, ಇದೀಗ ನಾಗಮಂಡಲ ಉತ್ಸವ ಸಮಿತಿ ಅಧ್ಯಕ್ಷರಾದಂಥ ದೇವಿ ಪ್ರಸಾದ್ ಶೆಟ್ಟರು ತಾವೊಂದೆರಡು ಮಾತುಗಳನ್ನು ಆಡುತ್ತಾ ಅನುಮೋದನೆಯನ್ನು ಕೂಡ ನೆರವೇರಿಸಿಕೊಡಬೇಕು ಅಂತ ಕೇಳಿಕೊಳ್ತೇವೆ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ ಮತ್ತು ಮುಂದೆ ಉಪಸ್ಥಿತರಿರುವಂತಹ ಎಲ್ಲ ಸಹೃದಯಿ ಬಂಧುಗಳೇ, ಸನ್ಮಾನ್ಯ ಡಾಕ್ಟರ್ ಜಿ ರಾಮಕೃಷ್ಣ ಆಚಾರ್ಯರ ಒಂದು ನೇತೃತ್ವದಲ್ಲಿ ಫೆಬ್ರವರಿ 19, 20 ಮತ್ತು 21 ನಡೀಲಿಕ್ಕಿರುವಂತಹ ಶ್ರೀಮನ್ ನಾಗಮಂಡಲ ಇದರ ಒಂದು ಪೂರ್ವಭಾವಿ ಸಭೆ ಮತ್ತು ಆಮಂತ್ರಣ ಪತ್ರಿಕೆಯ ಬಿಡುಗಡೆ ಮತ್ತು ಕಚೇರಿ ಉದ್ಘಾಟನಾ ಸಮಾರಂಭಕ್ಕಾಗಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿ ಕಚೇರಿಯನ್ನು ಉದ್ಘಾಟನೆ ಮಾಡಿ ನಮ್ಮೆಲ್ಲರಿಗೂ ಕೂಡ ಶುಭಾಶೀರ್ವಾದಗಳನ್ನು ನೀಡಿದಂತಹ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಪೂರ್ಣ ಸಮಿತಿಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ನಾಗಮಂಡಲ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ರಾಮಕೃಷ್ಣ ಆಚಾರ್ಯ ಅವರ ಸಂಕಲ್ಪವನ್ನು ನಮ್ಮ ಜೊತೆ ಹಂಚಿಕೊಂಡಾಗ ನಾವೆಲ್ಲರೂ ಒಟ್ಟಿಗೆ ಸೇರಿ ಆಲೋಚನೆ ಮಾಡಿರುವಂಥದ್ದು ಏನು ಅಂತ ಹೇಳಿದರೆ, ಈ ನಾಗಮಂಡಲ ಅನ್ನುವಂಥದ್ದು ಕೇವಲ ರಾಮಕೃಷ್ಣ ಆಚಾರ್ಯರು ಮತ್ತು ಅವರ ಕುಟುಂಬಕ್ಕೆ ಸಂಬಂಧಪಟ್ಟದ್ದಾಗಬಾರ್ದು. ಈ ನಾಗಮಂಡಲ ಇಡೀ ಒಂದು ಸಮಾಜವನ್ನು ಜೊತೆಗೆ ಸೇರಿಸಿಕೊಂಡು ಹೋಗಬೇಕನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ಇದರಲ್ಲಿ ನಮ್ಮ ಜೊತೆ ಈ ಒಂದು ಸಮಿತಿಯ ಗೌರವಾಧ್ಯಕ್ಷರಾಗಿ ಡಾಕ್ಟರ್ ಎಂ ಮೋಹನ್ ಆಡು ಅವರು ಇರ್ತಾರೆ. ಅದೇ ರೀತಿ ಇನ್ನೋರ್ವ ಗೌರವಾಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ ಸುನಿಲ್ ಕುಮಾರ್ ಅವರು ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಅದೇ ರೀತಿ ಇನ್ನೊಬ್ಬರು ಗೌರವಾಧ್ಯಕ್ಷರು ಶ್ರೀ ಕೆ ವಾಸುದೇವ್ ಶೆಟ್ಟಿ ಅವರು.
ಹಾಗೂ ಇನ್ನೊಬ್ಬ ಗೌರವಾಧ್ಯಕ್ಷರಾಗಿ ನಮ್ಮ ಜೊತೆ ಶ್ರೀ ಸೂರ್ಯಕುಮಾರ್ ಅಂತೇಳಿ ಶ್ರೀ ದುರ್ಗಾ ಜ್ಯುವೆಲ್ಲರಿ ಹಳೆ ಅಂಗಡಿ ಇದರ ಮಾಲೀಕರು ಮತ್ತು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪಾವಂಜೆ ಇದರ ಅಧ್ಯಕ್ಷರು. ಹಾಗೆ ಅದೇ ರೀತಿ ನನ್ನನ್ನು ಅಧ್ಯಕ್ಷರಾಗಿ ಮಾಡಿದ್ದಾರೆ. ನಾನೊಂದು ಕೇವಲ ಟೂಲ್ ಥರ ಮಾತ್ರ ಇರ್ತೇನೆ. ನನ್ನ ಜೀವನದಲ್ಲಿ ರಾಮಕೃಷ್ಣಾಚಾರ್ಯರು ನನ್ನ ಬದುಕಿನಲ್ಲಿ ಬಹಳ ದೊಡ್ಡ ಪ್ರೇರಣೆಯನ್ನು ಮತ್ತು ನನಗೆ ಮಾರ್ಗದರ್ಶನವನ್ನು ಕೊಟ್ಟಂಥ ವ್ಯಕ್ತಿ. ಹಾಗಾಗಿ ರಾಮಕೃಷ್ಣಾಚಾರ್ಯರ ಎಲ್ಲ ಕಷ್ಟ ಸುಖಗಳಲ್ಲಿ ನಾನು ಹಾಗೂ ನನ್ನ ಎಲ್ಲ ಕಷ್ಟ ಸುಖಗಳಲ್ಲಿ ಅವರು ಇರುವಂಥದ್ದು ನಮ್ಮ ಸಂಬಂಧ. ಅದೇ ರೀತಿ ಇದಕ್ಕೆ ಪ್ರಧಾನ ಕಾರ್ಯದರ್ಶಿಗಳಾಗಿ ಇದನ್ನು ಒಟ್ಟು ಮುಂದುವರಿಸಿಕೊಂಡು ಹೋಗಬೇಕು ಅಂತ ನಾವು ಯೋಚನೆ ಮಾಡಿದಾಗ ನಮ್ಮ ಕಣ್ಮುಂದೆ ಬಂದಿರುವಂಥ ಹೆಸರುಗಳು 3 ಹೆಸರುಗಳು. ಒಂದು, ಈ ಭಾಗದ ಒಬ್ಬ ಪ್ರಸಿದ್ಧ ವಾಗ್ಮಿ ಮತ್ತು ತುಂಬ ಸಾಮಾಜಿಕ ಕಾರ್ಯಕರ್ತರಾಗಿ ನಮ್ಮ ಜೊತೆ ಕೆಲಸ ಮಾಡ್ತಿರುವಂಥ ಒಬ್ಬರು ಶ್ರೀಕಾಂತ್ ಶೆಟ್ಟಿಯವರು. ಅದೇ ರೀತಿ ಇನ್ನೋರ್ವರು ಬಹಳ ಪ್ರಖ್ಯಾತರು ಶ್ರೀ ನರೇಂದ್ರ ರೈ ದೇರ್ಲಾ ಅಂಥೇಳಿ. ನಾವೆಲ್ಲ ತರಂಗ ಪತ್ರಿಕೆಯ ಮುಖಾಂತರ ಅವರನ್ನು ನಾವು ಕಂಡಿದ್ದೇವೆ. ಕೃಷಿ ಬಗ್ಗೆ ತುಂಬ ಅಧ್ಯಯನವನ್ನು ಮಾಡಿರುವಂಥವರು, ಪ್ರಸ್ತುತ ಪ್ರಾಂಶುಪಾಲರಾಗಿ ನಿವೃತ್ತರಾಗಿ ಈಗ ಕೃಷಿ ಸಂಬಂಧಿತ ಚಟುವಟಿಕೆಗಳಲ್ಲಿ ಮತ್ತು ಸಾಹಿತ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಅದೇ ರೀತಿ ಇನ್ನೋರ್ವರು ಪುರೋಹಿತರು ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇವತ್ತು ಸಮಾಜದಲ್ಲಿ ಒಳ್ಳೆಯ ಮಾರ್ಗದರ್ಶನವನ್ನು ಮಾಡ್ತಾ ಇರುವಂಥ ಶ್ರೀಯುತ ದಾಮೋದರ್ ಶರ್ಮಾ ಅವರು. ಅದೇ ರೀತಿ ನಮ್ಮ ಜೊತೆ ಕಾರ್ಯದರ್ಶಿಗಳಾಗಿ ಶ್ರೀ ಅರವಿಂದ್ ವೈ ಆಚಾರ್ಯ ಮೂಡುಬಿದ್ರೆ ಇವರು ಇರ್ತಾರೆ. ಇನ್ನೋರ್ವ ಕಾರ್ಯದರ್ಶಿಯಾಗಿ ಶ್ರೀ ಜಿ ಪ್ರಭಾಕರ್ ಆಚಾರ್ಯರು ಇರ್ತಾರೆ. ಅದೇ ರೀತಿ ಇಡೀ ಒಟ್ಟು ಸಮಿತಿಗೆ ಮಾರ್ಗದರ್ಶಕರಾಗಿ ನಮ್ಮ ಜೊತೆಗೆ ಇರುವಂಥವರು ಡಾಕ್ಟರ್ ಸುಧಾಕರ್ ಶೆಟ್ಟಿ ಜ್ಞಾನಸುಧಾ ಸಂಸ್ಥೆಗಳು ಕಾರ್ಕಳ, ಶ್ರೀಯುತ ಸುಕೇಶ್ ಹೆಗ್ಡೆ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಮುನಿಯಾಲು, ಶ್ರೀ ಮುನಿಯಾಲ್ ದಿನೇಶ್ ಪೈ, ಶ್ರೀ ಸಂತೋಷ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ವರಂಗ, ಶ್ರೀ ವಿಜಯ ಬಂಗ ಗರಡಿಯ ಮುಖ್ಯಸ್ಥರು ಮುನಿಯಾಲು, ಶ್ರೀಮತಿ ಜ್ಯೋತಿ ಹರೀಶ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮುನಿಯಾಲು, ಹಾಗೆ ಶ್ರೀ ನಾಗಪ್ಪಯ್ಯ ಆಚಾರ್ಯ ಗುಜ್ಜಾರ್. ಇಷ್ಟು ಜನ ಈ ಸಮಿತಿಯಲ್ಲಿ ಇರ್ತಾರೆ. ಅದಲ್ಲದೆ ಒಂದಷ್ಟು ಜನ ನಾಡಿನ ಎಲ್ಲ ಪ್ರಮುಖರನ್ನು ಸೇರಿಕೊಂಡು ಒಂದು ಸ್ವಾಗತ ಸಮಿತಿ ಮತ್ತು ಇನ್ನೊಂದಷ್ಟು ಸಮಿತಿಗಳನ್ನು ನಾವು ರಚನೆ ಮಾಡಿದ್ದೇವೆ. ಆ ಮಾಹಿತಿಯನ್ನು ನಿಮಗೆ ಮುಂದಕ್ಕೆ ನಾವು ತಿಳಿಸ್ತೇವೆ. ನೀವೆಲ್ಲರೂ ಈ ಸಮಿತಿಯಲ್ಲಿ ಇಟ್ಕೊಂಡು ಇಡೀ ಈ ಉತ್ಸವವನ್ನು ಒಂದು ಅದ್ಭುತ ಉತ್ಸವವಾಗಿ ನಡೆಸಿಕೊಡ್ಲಿಕ್ಕೆ ನಮ್ಮ ಜೊತೆ ಸಹಕರಿಸಬೇಕು ಅಂತೇಳಿ ಅತ್ಯಂತ ಪ್ರೀತಿಯಿಂದ ಮತ್ತು ಗೌರವದಿಂದ ನಿಮ್ಮೆಲ್ಲರಲ್ಲಿ ಕೂಡ ನಿವೇದನೆ ಮಾಡಿಕೊಳ್ತಾ ಇದ್ದೇನೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮದ ಮಧ್ಯೆ ಶ್ರೀಯುತ ಸುನಿಲ್ ಕುಮಾರ್ ಅವರು ಬಂದಿದ್ದಾರೆ. ಕಳೆದ 3-4 ದಿವಸದಲ್ಲಿ ಸುನಿಲ್ ಕುಮಾರ್ ಅವರನ್ನು ನಾವು ಟಿವಿನಲ್ಲಿ ನೋಡ್ತಾ ಇದ್ದೇವೆ. ಅತ್ಯಂತ ಪರಿಣಾಮಕಾರಿಯಾಗಿ ಇವತ್ತು ಶಾಸನ ಸಭೆಯಲ್ಲಿ ತಮ್ಮ ವಿಚಾರವನ್ನು ಮಂಡಿಸ್ತಾ ಇದ್ದಾರೆ. ನಮ್ಮೆಲ್ಲರ ಹೆಮ್ಮೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಅವರಿಗೆ ಈ ಒಂದು ನಾಗಮಂಡಲವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡ್ಲಿಕ್ಕೆ ನಮ್ಮ ಜೊತೆ ನೀವು ಇರಬೇಕನ್ನುವಂತಹ ವಿನಂತಿಯನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಅತ್ಯಂತ ಪ್ರೀತಿಯಿಂದ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ವೇದಿಕೆಯಲ್ಲಿರುವಂಥವರು ಶ್ರೀಯುತ ಸುಕೇಶ್ ಹೆಗ್ಡೆ ಅವರು ನಮ್ಮ ಅತಿಥಿ ಅಲ್ಲ, ನಮ್ಮವರು, ನಮ್ಮ ಈ ಒಂದು ಗೋದಾಮದ ಒಂದು ಭಾಗ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅವರು ನಮ್ಮ ಜೊತೆ ಇವತ್ತು ವೇದಿಕೆಯಲ್ಲಿದ್ದಾರೆ. ಅವರಿಗೆ ಕೂಡ ಅತ್ಯಂತ ಪ್ರೀತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಸಂತೋಷ್ ಅಮೀನ್ ಅವರು ಕೂಡ ಪೂರ್ತಿ ನಮ್ಮ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡು ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ಸಹಕರಿಸಬೇಕು ಅಂತ ಕೇಳಿಕೊಂಡು ಈ ಸಂದರ್ಭದಲ್ಲಿ ಅವರಿಗೆ ಕೂಡ ಅತ್ಯಂತ ಪ್ರೀತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ರಾಮಕೃಷ್ಣಾಚಾರ್ಯ ದಂಪತಿಗಳಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ನಮ್ಮ ಜೊತೆ ಒಂದಷ್ಟು ಜನ ಪ್ರಮುಖರಿದ್ದೀರಿ. ವಿಶೇಷವಾಗಿ ನಮ್ಮ ಕ್ರಿಯೇಟಿವ್ ಕಾಲೇಜಿನ ಸಂಸ್ಥಾಪಕರಲ್ಲಿ ಓರ್ವರಾದಂತಹ ಶ್ರೀಯುತ ಗಣಪತಿ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ವಿಶ್ವಕರ್ಮ ಬ್ಯಾಂಕ್ನ ಅಧ್ಯಕ್ಷರಾದಂತಹ ಶ್ರೀಯುತ ಹರೀಶ್ ಆಚಾರ್ಯ ಇದ್ದಾರೆ. ಸಾಣೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಯುವರಾಜ್ ಜೈನ್ ಅವರಿದ್ದಾರೆ. ಕಾಳಿಕಾಂಬ ದೇವಸ್ಥಾನದ ಮಾಜಿ ಆಡಳಿತ ಮುಕ್ತೇಶ್ವರರಂಥ ಶ್ರೀ ಸುಂದರಾಚಾರ್ಯರಿದ್ದಾರೆ. ಅದೇ ರೀತಿ ಶ್ರೀ ಬಾಲಕೃಷ್ಣ ಶೆಟ್ಟಿಯವರು ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರವರಿದ್ದಾರೆ. ಶ್ರೀಯುತ ಉಪೇಂದ್ರ ಆಚಾರ್ಯ ನಮ್ಮ ಜೊತೆ ಇದ್ದಾರೆ. ಹಾಗೆ ಅನೇಕ ಜನ ಸಾಮಾಜಿಕ ಕಾರ್ಯಕರ್ತರು, ಪತ್ರಕರ್ತರು ಎಲ್ಲರೂ ನೀವು ಅತ್ಯಂತ ಪ್ರೀತಿ ಇಟ್ಟು ನಮ್ಮ ಮೇಲೆ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಅತ್ಯಂತ ಪ್ರೀತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.